ಸರ್ ದರ್ಶನ್ ಅವ್ರ ಬಗ್ಗೆ ಪ್ರಥಮ ಮಾತಾಡೋದು ಸ್ವಲ್ಪ ಓವರ್ ಅಂತ ನನಗನ್ನಿಸ್ತದೆ ವೈಯಕ್ತಿಕವಾಗಿ. ಯಾಕೆಂದರೆ ಈ ಜೈಲಲ್ಲಿ ಹೋದವರು ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಯಾರು ಕೆಟ್ಟವರಾಗಿ ಹೋಗಿರಲ್ಲ. ಅನಿವಾರ್ಯ ಕಾರಣ ಹೋದ ತಕ್ಷಣ ಒಬ್ಬ ಸೆಲೆಬ್ರಿಟಿ ದರ್ಶನ್ ಇಸ್ ನಾಟ್ ಆರ್ಡಿನರಿ. ತುಂಬ ಜನ ಮಾತಾಡ್ತಾರೆ ಅವರಲ್ಲಿ ಕೆಟ್ಟವರ, ನಾಗ ಮಾತು ಕೆಟ್ಟವರ, ರಘು ಮಾತು ಕೆಟ್ಟವರ. ಅದನ್ನೆಲ್ಲ ನೀನು ಯಾಕೆ ತತ್ತೀಯಾ? ನೀನು ತಪ್ಪಲ್ವಾ? ನಿನ್ನ ಕೆಲಸ ಏನು? ನಿನಗೇನು ಬೇಕು? ನೀನು ಯಾರು? ನೀನು ಪೊಲೀಸ್ ಎನ್ಕ್ವೈರಿನಾ, ಇಲ್ಲ ಡಿಪಾರ್ಟ್ಮೆಂಟಾ, ನೀನು ಕಾನೂನಾ? ನಿನಗೇನು ಬೇಕು? ನಿನಗೇಂತಕ್ಕೆ ಬೇಕು? ಅಲ್ಲೆಲ್ಲ ಹೋಗಿದ್ದೆ ಫಂಕ್ಷನ್ಗೆ, ಅವ್ರು ಹಾಕೊಬಿಟ್ಟು ಇದು ಕೊಟ್ಟಿಲ್ಲ, ನೀನು ಬೇಕಿಲ್ದಿರೋ ವಿಷಯ ನೀನು ಬೇಕು ಅಂತ ಮಾಡ್ತಾ ಇದೆಯಾ ಅಂತ ಹೇಳಕ್ಕೆ ನಾನು ಉದ್ದೇಶ. ಅವಾಗೇನಾಗ್ತೀಯ, ನಿಜವಾಗ್ಲೂ ಅಭಿಮಾನಿ ಕೋಪ ಬರ್ತದೆ. ತಪ್ಪು. ಈಗ ಅನ್ಎಕ್ಸ್ಪೆಕ್ಟ್ ನಾವು 1000 ಜನ ಹೋಗ್ತಾ ಇರ್ತೀವಿ. ನಮಗೆ ತುಂಬ ಜನ ನಮಸ್ಕಾರ ಸರ್, ಚೆನ್ನಾಗಿದ್ರೆ ಅಣ್ಣ ಒಳ್ಳೆಯವರು ಅಂತಾರೆ ಸರ್. ಒಳ್ಳೆಯವ್ರು ಸಿಗ್ತಾರೆ, ಕೆಟ್ಟದ್ದು ನಾವು ಯಾರು ಕೆಟ್ಟದ್ದು ಬಯಸೋದು ಬೇಡ. ಅವರು ದರ್ಶನ್ ಅಭಿಮಾನಿ ದರ್ಶನ್ ಹೇಳ್ಬೇಕು, ದರ್ಶನ್ ಹೇಳ್ತಷ್ಟು ಕೇಳ್ಬಿಡ್ತಾರಾ? ದರ್ಶನ್ ನೀವು ಹೇಳೋರ? ದರ್ಶನ್ ಹೇಳಿದ್ರೆ ದರ್ಶನ್ ನೀವು ಎಲ್ಲರಿಗೂ ಅಭಿಮಾನಿಗೆ ಬೈ ಅಂತೀವಿ ಮಾತಾಡೋಂತನ ಅದು ಪ್ರಥಮದು ನಾನು ಇಷ್ಟ ಬೀಳಲ್ಲ. ಯಾಕಂದರೆ ನೀನು ವೈಯಕ್ತಿಕವಾಗಿ ದರ್ಶನ ಮಾತಾಡೋದು ತಪ್ಪು. ಯಾಕೆ ಹೇಳ್ತೀಯಪ್ಪ? ಅವ್ನು ನಿಂಗೆ ಯಾವತ್ತಾರು ಒಂದಾಗ ನೀವು ದರ್ಶನ್ ಹೇಳಿದ್ರ? ದರ್ಶನ್ ಹೇಳೋರು ನೀನು ನೋಡಿದ್ಯಾ? 1000 ಜನ ಫಾರ್ ಮಾತಾಡ್ತಾರೆ. ಈಗ ನನಗೆ ಯಾರೋ ಮೊದಲು ವಿಷ್ಣುವರ್ಧನ್ ಕೊಡು ತುಂಬ ಮಾತಾಡೋರು, ನಾವು ಕಣ್ಣಾರು ನೋಡಿದ್ರೆ ಯಾವತ್ತು ಯಾರ ಮೇಲೆ ಸೀರಿಯಸ್ ತಗೋತಿರಲಿಲ್ಲ. ಅದನ್ನು ನೀನು ಮಾಡೋದು ಫಸ್ಟು ನೀನು ಕರೆಕ್ಟಾಗಿರೋ. ನೀನು ಯಾಕೆ ಪದೇ ಹೋಗಿ ಕೂತ್ಕೊಂಡಿರ್ತಾರೆ ಹೇಳ್ದು? ಆ ಫ್ಯಾನ್ಸು ಈಗ ಪೊಲೀಸವರೆಲ್ಲ ಒಂದಷ್ಟು ಕಿತ್ತಾಕೋದ್ರಲ್ಲ, ಈಗ ಅವ್ರು ಮಾಡ್ತಾರೆ. ನೀನು ಯಾಕೆ 50 ಸತಿ ಹೇಳ್ತೀಯಾ? ಅದನ್ನು ಬಂದು ಕೆಲವು ವಿಷಯದಲ್ಲಿ ಪ್ರಥಮ ಮಾತಾಡೋದು ತಪ್ಪು ನಾನು ಹೇಳ್ಕೊಳ್ತೀನಿ. ನಿನ್ನ ವೈಯಕ್ತಿಕವಾಗಿ ನಿನಗೆ ದರ್ಶನ್ ನೀನು ದುಶ್ಮನಲ್ಲ, ನೀನು ಯಾಕೆ ದರ್ಶನ್ ಬಗ್ಗೆ ಮಾತಾಡ್ತೀವಿ? ಬಿಟ್ಬಿಡು. 1000 ಜನ ಇಲ್ಲಪ್ಪ ಅವ್ರ ನಮ್ಮ ಬಗ್ಗೆ ಚೆನ್ನಾಗಿದ್ದಾರೆ ಅಂತ ಹೇಳು. ಯಾರು ನಿನ್ನ ಬಂದು ಚುಚ್ಚು ಬಿಡಲ್ಲ. ಯಾಕೆ ಚುಚ್ಚು ಬಿಡ್ತಾರೆ? ಸುಮ್ಮನೆ ಚುಚ್ಚು ಬಿಡ್ತಾರ? ಈಗ ನಮ್ಗೆ ಯಾಕೆ ಮಾತಾಡೋದು? ಯಾರು ಬೇರೆ ಯಾರಿಗೆ ಮಾತಾಡೋದು? ಯಾಕೆ ಮಾತಾಡೋದ? ನಾವು ಹೆಂಗಿರ್ತೀವಿ ಯಥಾ ರಾಜ ತಥ ಪ್ರಜಾ. ಅದರಿಂದ ನಾವು ಹೆಂಗಿರ್ತೀವಿ ಅದ್ರ ಮೇಲೆ ಇರ್ತೀವಿ. ಅದನ್ನು ಬಿಟ್ಟು ನೀನು ನನಗೆ ಹಂಗೆ ಮಾಡ್ಬಿಡ್ತೀನಿ ಹೆಂಗೆ ಮಾಡ್ತೀನಿ ಅಂದಾಗ ಅಭಿಮಾನಿಗಳು ಇದ್ದೇ ಇರ್ತಾರೆ ಕೆಲವರು. ಆಮೇಲೆ ಪಾಪ ಯಾರು ದರ್ಶನ್ ಹೇಳಿ ಯಾರಿಗೂ ದರ್ಶನು ನೀವು ಇದು ನೋಡಿ ಅದು ಮಾಡಿದ್ದು ಯಾರಿಗೂ ಹೇಳಿಲ್ಲ, ಹೇಳೋಕ್ಕೂ ಇಲ್ಲ. ಆಮೇಲೆ ಕಲಾವಿದ್ರ ಬಗ್ಗೆ ಆ ಅಪ್ಪಂಗೂ ತುಂಬ ಗೌರವ ಇದೆ, ಚಿತ್ರರಂಗ ವ್ಯಾಪಾರ ಇದೆ, ಸಿನಿಮಾಗಳು ಮಾಡಬೇಕು ಅಂತಿದೆ. ಆಮೇಲೆ ನಮ್ಮೆಲ್ಲ ಕಲಾವಿದರು ಅವ್ರ ಬಗ್ಗೆ ಎಲ್ಲರ ಕಲಾವಿದರು ದರ್ಶನ್ ಬಗ್ಗೆ ಗೌರವ, ದರ್ಶನ್ ಎಲ್ಲ ಕಲಾವಿದ್ರ ಬಗ್ಗೆ ಗೌರವ ಇದೆ. ಇದನ್ನು ನಾವು ಕಿತ್ತಾಡೋದು ಬೇಡ. ಯಾರೋ ಕೆಲವರು ಯಾರೋ ಅಭಿಮಾನಿಗಳು ಕೆಲವರು